ಚಳ್ಳಕೆರೆ ಕೃಷಿ ಇಲಾಖೆ ಹಾಗೂ ತಾಲೂಕು ಕೃಷಿಕ ಸಮಾಜದ ವತಿಯಿಂದ ರಾಷ್ಟ್ರೀಯ ರೈತ ದಿನಾಚರಣೆ ಕಾರ್ಯಕ್ರಮವನ್ನು ಚಳ್ಳಕೆರೆ ಕ್ಷೇತ್ರದ ಶಾಸಕರಾದ ಟಿ ರಘುಮೂರ್ತಿ ಅವರು ಉದ್ಘಾಟಿಸಿ ಮಾತನಾಡಿದ ಅವರು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತರ ಸಮಸ್ಯೆಗಳನ್ನು ಪರಿಪೂರ್ಣವಾಗಿ ಬಗೆಹರಿಸಿಲ್ಲ. ದೇಶಕ್ಕೆ ಅನ್ನ ಕೊಡುವಂಥ ರೈತರ ಬದುಕು ದುಸ್ತರವಾಗಿದೆ. ರೈತರಿಗೆ ಸರ್ಕಾರಗಳು ಪ್ರಥಮವಾಗಿ ಆದ್ಯತೆ ಕೊಟ್ಟು ರೈತರ ಸಮಸ್ಯೆಗಳನ್ನು ಹಾಗೂ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ಸರ್ಕಾರಗಳು ಮುಂದೆ ಬರಬೇಕು. ಕೃಷಿ ಇಲಾಖೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ದೊರೆಯುವಂಥ ಸೌಲಭ್ಯಗಳನ್ನು ಹಾಗೂ ಸಹಾಯಧನವನ್ನು ರೈತರಿಗೆ ಅಧಿಕಾರಿಗಳು ತಲುಪಿಸುವಲ್ಲಿ ಯಶಸ್ವಿ ಆದಾಗ ಮಾತ್ರ ಸ್ವಲ್ಪ ರೈತರ ಬದುಕು ಹಸನಾಗುವುದು ಎಂದು ಹೇಳಿದರು. ರೈತ ದಿನಾಚರಣೆ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ರೆಹನ್ ಬಾಷಾ, ಕೃಷಿ ಇಲಾಖೆ ಜಂಟಿ ನಿರ್ದೇಶಕರಾದ ಮಂಜುನಾಥ್, ಕಾರ್ಯನಿರ್ವಾಹಕ ಅಧಿಕಾರಿಯಾದ ಎಚ್ ಶಶಿಧರ್, ಸಹಾಯಕ ಕೃಷಿ ನಿರ್ದೇಶಕರಾದ ಎಸ್.ಟಿ. ರಮೇಶ್, ತಾಂತ್ರಿಕ ಅಧಿಕಾರಿ ಗುರುನಂದನ್, ಪಶು ಇಲಾಖೆಯ ಅಧಿಕಾರಿ ಶ್ರೀನಿವಾಸ್, ರೈತ ಮುಖಂಡರಾದ ಕೆಪಿ ಭೂತಯ್ಯ, ಸೋಮಗುದ್ದು ರಂಗಸ್ವಾಮಿ, ಪ್ರಗತಿಪರ ರೈತ ಆರ್ ದಯಾನಂದ ಮೂರ್ತಿ, ನಾಗರಾಜ್, ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದ ಗದ್ಗೆ ತಿಪ್ಪೇಸ್ವಾಮಿ, ಜಿಲ್ಲಾ ಕೆಡಿಪಿ ಸದಸ್ಯರಾದ ರಂಗಸ್ವಾಮಿ, ತಾಲೂಕ್ ಪಂಚಾಯಿತಿ ಮಾಜಿ ಸದಸ್ಯರಾದ ಸಿಟಿ ಶ್ರೀನಿವಾಸ್ ಹಾಗೂ ರೈತ ಬಾಂಧವರು ಹಾಗೂ ಸಾರ್ವಜನಿಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ನಾವು ಗ್ರಾಮೀಣ ಪ್ರದೇಶದಲ್ಲಿದ್ದು ರೈತರ ಕಷ್ಟಗಳು ಏನಿದೆ, ಜನಸಾಮಾನ್ಯರ ಕಷ್ಟ ಏನಿದೆ ಅದನ್ನೆಲ್ಲ ಇದನ್ನು ಕೂಡ ಆಗಿದ್ದು, ರೈತರಿಗೆ ಏನೇ ಮೊದಲನೇ ಪ್ರಾಶಸ್ತ್ಯ ಯಾವುದೇ ಸರ್ಕಾರಗಳಾಗ್ಲಿ ರೈತ ಇದಕ್ಕೆ ಇಲಾಖೆಗೆ ಬಹಳಷ್ಟು ಪ್ರಾಧಾನ್ಯತೆ ಕೊಡ್ಬೇಕಾಗ್ತದೆ. ಅಂತ ವ್ಯವಸ್ಥೆ ನಾವು ಯಾವತ್ತೂ ಕೂಡ ಒತ್ತಾಯ ಮಾಡಬೇಕು. ಏನೇ ಚಳ್ಳಕೆರೆನಲ್ಲಿ ನಾನು ಶಾಸಕನಾಗಿ ನನ್ನ ಒಂದು ಪ್ರಯತ್ನ, ಬಹುಶಃ ನನಗೆ ಏನು 2013ರಲ್ಲಿ ಕ್ಷೇತ್ರದ ಜನರು ಒಂದು ಅವಕಾಶವನ್ನ ಕೊಟ್ಟರು. ಇಲ್ಲಿನ ಅವಕಾಶಗಳು ಅಂದ್ರೆ ಅವಶ್ಯಕತೆಗಳು ಏನಿತ್ತು ಅದನ್ನ ಮನಗೊಂಡು ನನ್ನ ಒಂದು ಪ್ರಯತ್ನ ಮಾಡಿದ್ದೀನಿ. ಖಂಡಿತವಾಗ್ಲೂ ಅದನ್ನ ಆಧರಿಸಿ 2ನೇ ಬಾರಿ ಇರ್ಬೋದು, 3ನೇ ಬಾರಿ ಇರ್ಬೋದು ನನ್ನನ್ನು ಶಾಸಕನಾಗಿ ಮಾಡಿದರೆ ಯಾವತ್ತೂ ಕೂಡ ಅವಶ್ಯಕತೆಗಳು ನಿರಂತರ. ನಾವೇನೇ ಮಾಡಿದ್ರು ಕೂಡ ಒಂದಾದ್ಮೇಲೆ ಕೆಲಸ ನಾವು ಮಾಡಬೇಕಾಗ್ತದೆ. ಯಾವ ರೀತಿಯಾಗಿ ನಾವು ಕಟ್ಟಡವನ್ನ ಬುನಾದಿ ಆದ ನಂತರ ಬೇಸ್ಮೆಂಟ್ ಆದ್ಮೇಲೆ ಸೂಪರ್ ಸ್ಟ್ರಕ್ಚರು, ರೂಫ್ ಹಾಕ್ತಿವಿ, ಆಮೇಲೆ ಪ್ಲಾಸ್ಟಿಂಗ್ ಮಾಡ್ತೀವಿ, ಆಮೇಲೆ ಫ್ಲೋರಿಂಗ್ ಮಾಡ್ತೀವಿ, ಆಮೇಲೆ ಬಣ್ಣ ಎಲ್ಲ ಹಚ್ತೀವಿ, ಮನೆಗೆ ಹೋಗ್ತೀವಿ. ಆದ್ರೆ ಇದು ಮುಗಿಯಂತ ಅದು ಬಿಲ್ಡಿಂಗ್ ಮುಗಿತದೆ. ಆದ್ರೆ ಜನರ ಅವಶ್ಯಕತೆಗಳು, ಯಾಕಂದ್ರೆ ನಾವು ನಿರಂತರವಾದ ಬದುಕು, ಇಂಥ ಅವಶ್ಯಕತೆಗಳು ಯಾವತ್ತೂ ಕೂಡ ನಿರಂತರ ಇರ್ತದೆ. ಅದನ್ನ ಅತ್ಯಂತ ಅವಶ್ಯಕತೆ ಯಾವ್ದಿದೆ, ಬಹಳಷ್ಟು ಗಂಭೀರತೆ ಯಾವ್ದಿದೆ, ಅದಕ್ಕೆ ನಾವು ಒತ್ತನ್ನು ಕೊಟ್ಟು ನಾವೆಲ್ಲ ಕೆಲಸ ಮಾಡಬೇಕಾಗಿದೆ. ನಮ್ಮ ಕಾಲಕಾಲಕ್ಕೆ ಸರ್ಕಾರದಿಂದ ಪ್ರತಿ ವರ್ಷನೂ ಕೂಡ ಕೆಲವೊಂದು ಯೋಜನೆಗಳು ಬರ್ತದೆ. ಆ ಯೋಜನೆಗಳು ಬಂದ ಮೇಲೆ ಬೇರೆ ಬೇರೆ ಕಾರಣಗಳಿಗೋಸ್ಕರ ಕೆಲವೊಂದು ಯೋಜನೆಗಳು ಸ್ಥಗಿತಗೊಳ್ತದೆ. ಇದ್ದಂತ ಯೋಜನೆಗಳನ್ನ ಸರ್ಕಾರದ ಮಟ್ಟದಲ್ಲಿರ್ತಕ್ಕಂಥ ಅಧಿಕಾರಿಗಳು, ಏನು ಕೃಷಿ ಇಲಾಖೆ ಅಧಿಕಾರಿಗಳಿರ್ಬೋದು, ಇವೆಲ್ಲ ಏನು ರೈತರಿಗೆ ಪೂರಕವಾದಂತ ಇಲಾಖೆಗಳು ಏನೆಲ್ಲ ಇದಾವೆ, ತೋಟಗಾರಿಕೆ ಇರಲಿ, ರೇಷ್ಮೆ ಇಲಾಖೆ ಇರಲಿ, ಪಶುವೈದ್ಯ ಇಲಾಖೆ ಇರಲಿ, ಮೀನುಗಾರಿಕೆ ಇರಲಿ, ಜೊತೆಗೆ ಬೇರೆ ಬೇರೆ ಇಲ್ಲಿ ಅರಣ್ಯ ಇಲಾಖೆ, ಎಲ್ಲ ಇಲಾಖೆಗಳು ಬಹಳಷ್ಟು ಬರೀ 4 ಇರ್ತಾರೆ. ಅವರಿಗೆ ಉಪಯೋಗ ಆಗ್ಬೇಕು, ಅದನ್ನ ಅವರಿಗೆ ಮನದಟ್ಟು ಮಾಡಂತ ಕೆಲಸ ಆಗ್ಬೇಕು. ರೈತರು ಕೆಲವೊಬ್ರು ಸುಮ್ಮನೆ